ಸಿದ್ದರಾಮಯ್ಯನವರು ಈ ಸದ್ಯದ ಮಟ್ಟಿಗೆ ಯುದ್ಧ ಮಾಡುವಂತ ಅವಶ್ಯಕತೆ ನಮಗೆ ಕಾಣ್ತಿಲ್ಲ. ನಾವು ಯುದ್ಧದ ಪರವೂ ಇಲ್ಲ, ಭದ್ರತೆ ಹೆಚ್ಚಾಗಬೇಕು. ನಾನು ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಹೇಳು ಇವನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ನೋಡಿ. ಪಹಲ್ಗಾಮ್ ದಾಳಿ ಬಗ್ಗೆ ಏನು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ರು, ಆ ಮೀಟಿಂಗ್ ನಲ್ಲಿ ನಾವು ಆಲ್ ಪಾರ್ಟಿ ಲೀಡರ್ಸ್ ಹೋಗಿದ್ದೇವೆ, ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಅದರ ಜೊತೆಯಲ್ಲೇ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಲೋಕಸಭಾ ಮತ್ತು ಆಮೇಲೆ ನಾನು ಹೋಗಿದ್ದೆ. ನಾವು ಅವ್ರ ಮುಂದೆ ಇಟ್ಟಂತ ಮೊದಲನೇ ಪ್ರಶ್ನೆ, ಪ್ರೈಮ್ ಮಿನಿಸ್ಟರ್ ಇದನ್ನ ಸರ್ಕಾರ ಮೀಟಿಂಗ್ ಕರೆದ ಮೇಲೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಹಾಜರಿರಬೇಕಾಗಿತ್ತು. ಅವರು ಹಾಜರಿಲ್ಲ, ಅದಕ್ಕಾಗಿ ಇದು ಸರಿಯಲ್ಲ. ಇಂಥ ಘಟನೆ ನಡೆದಿದೆ. ಸುಮಾರು 26 ಜನ ಇದರಲ್ಲಿ ಮೃತರಾಗಿದ್ದಾರೆ ಆ್ಯಂಡ್ ಬೇರೆ ಎಲ್ಲ ಅನೇಕ ಜನ ಗಾಯಾಳರಾಗಿದ್ದಾರೆ. ಅದಕ್ಕೆ ನಾವು ಈ ಆಟಿಟ್ಯೂಡನ್ನು ಪ್ರೈಮ್ ಮಿನಿಸ್ಟರ್ದು ಸರಿ ಇಲ್ಲ. ಎಲೆಕ್ಷನ್ ಭಾಷಣ ಮಾಡೋಕ್ಕೆ ನೀವು ಬಿಹಾರಕ್ಕೆ ಹೋಗ್ತೀರಿ, ಇಲ್ಲೇ ದಿಲ್ಲಿಯಲ್ಲಿ ಬರಂಗಿಲ್ಲ, ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದರೆ ಅವ್ರು ಸೀರಿಯಸ್ ಇಲ್ಲ ಅಂತ ಅದರ ಅರ್ಥ. ಆಮೇಲೆ ಇಂಗ್ಲೀಷ್ನಾಗ ಹಿಂದಿದಾಗ ಅಲ್ಲಿ ಭಾಷಣ ಮಾಡೋಕ್ಕಿಂತಲೂ ಇಲ್ಲಿ ನೀವು ಬಂದು ನಮಗೆ ಸಮಜಾಯಿಸಿದ್ರೆ, ಹೇಳಿದರೆ ಏನೇನು ಘಟನೆ ನಡೀತು, ಹೇಗೆ ನಡೀತು, ಯಾರದಕ್ಕೆ ರೆಸ್ಪಾನ್ಸಿಬಲು, ಇದು ನಿಮ್ಮ ಏನು ಸೆಕ್ಯೂರಿಟಿ ಲ್ಯಾಬ್ಸು, ಏನು ಇಂಟೆಲಿಜೆನ್ಸ್ ಲ್ಯಾಬ್ಸು, ಏನು IB ಲ್ಯಾಬ್ಸು, ಏನು ಇನ್ಫಾರ್ಮೆಂಟ್ಸ್ ಲ್ಯಾಬ್ಸು ಅಥವಾ ಪೊಲೀಸ್ ಲ್ಯಾಬ್ಸ್ ಯಾರ್ದು ಅನ್ನೋದು ನಮಗೆ ತಿಳಿಸ್ಬೇಕು ಅಂತ. ಅನ್ಫಾರ್ಚುನೇಟ್ಲಿ ಅವ್ರು ಬರಲಿಲ್ಲ. ಅದಕ್ಕೆ ನಾವು ಏನು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿತ್ತು, ನಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸಿದ್ದೇವೆ. ಬಟ್ ಒಂದೇನಂದ್ರೆ ಅವರು ಸ್ವತಃನೇ ಒಪ್ಕೊಂಡ್ಬಿಟ್ರು ಈ ನಾವು ಒಪ್ಕೊಂಡಿದ್ದೇವೆ, ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಇದರಿಂದ, ಅದನ್ನು ನಾವು ಅದಕ್ಕಾಗಿ ನಾವು ಮೀಟಿಂಗ್ ಕರೆಸಿದ್ದು ಅಂತ ಹೇಳಿ ಶಾ ಅವರು ಹೇಳಿದರು. ಈಗ ಆದಮೇಲೆ ನಾವು ಕೂಡ ಅದನ್ನು ಅವ್ರಿಗೆ ಹೇಳೋದು ಅದಕ್ಕಾಗಿ ನಾವು ಇವರಿಗೂ ಕೂಡ ಹೇಳಿದ್ದೇವೆ, ಶಾ ಅವರಿಗೂ ಹೇಳಿದ್ದೇವೆ, ನೀವು ಒಂದು 2 ನಿಮಿಷ ನಿಂದ್ರೆ ಅಂತ ಹೇಳಿ. ಅದಕ್ಕೆ ಶಾ ಅವ್ರಿಗೆ ಕೂಡ ನಾನು ಹೇಳಿದೆ, ಈ ಇದನ್ನು ನೀವು ಚಾಲೆಂಜ್ ಆಗಿ ತಗೊಂಡು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತು. ಆ ವ್ಯವಸ್ಥೆ ಮಾಡದೇ ಇದ್ದ ಕಾರಣ ಈ ಸ್ಥಿತಿ ಆಗಿದೆ. ಇಲ್ಲ, ಈಗೇನು ಲ್ಯಾಬ್ಸ್ ಆಗಿದೆ, ಇನ್ನು ಮುಂದೆ ನಾವು ಅದನ್ನು ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂಥೇಳಿ ಇದಕ್ಕೆ ನಾವು ಕರೆದಿದ್ದೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮೇನ್ ಏನಂದರೆ ಅವ್ರ ಸೆಕ್ಯೂರಿಟಿ ಲ್ಯಾಬ್ಸು ಮತ್ತು 3 ಟೈರ್ ಅವರು 3 ಟೈರ್ ಸೆಕ್ಯೂರಿಟಿ ಇದ್ರೂ ಕೂಡ ಅವರು ಇಷ್ಟೊಂದು ಜನರಿಗೆ ರಕ್ಷಣೆ ಕೊಡೋಕ್ಕೆ ಆಗಲಿಲ್ಲ. ಮತ್ತು ನಾವು ಹೇಳಿದೆವು, ಇದು ಏನೇ ಆದ್ರೂ ಕೂಡ ದೇಶದ ದೃಷ್ಟಿಯಿಂದ, ನಮ್ಮ ದೇಶದ ಒಕ್ಕಟ್ಟಿನ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿ ನಾವು ರಕ್ಷಣೆ ಮಾಡೋಣ. ನೀವು ಸರ್ಕಾರದವರು ಏನು ನಿರ್ಣಯ ತಗೊಳ್ತಿದ್ರೋ ದೇಶದ ಬಗ್ಗೆ ಮತ್ತು ದೇಶದ ಒಳ್ಳೆಕ್ಕಾಗಿ ಈ ಒಂದು ಘಟನೆ ಬಗ್ಗೆ ನಿಮ್ಮ ತಗೊಂಡಂಥ ನಿರ್ಣಯ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂಥೇಳಿ ನಾನು ಎಲ್ಲ ಪಾರ್ಟಿ ವತಿಯಿಂದ ಕೂಡ ಅವರಿಗೆ ಆಶ್ವಾಸನೆ ಕೊಟ್ಟೆ. ಮತ್ತು ಅವರು ಕೂಡ ಈಗ ಮುಂದೆ ಇಂಥ ಘಟನೆಗಳು ನಡೀದೇ ಇರತಕ್ಕಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಎಲ್ಲ, ಮತ್ತು ಯಾರ್ಯಾರು ಎಲ್ಲಿ ತಪ್ಪು ಮಾಡಿದಾರೆ ಅದು ಹುಡುಕಿ ತೆಗಿತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿದೆ ಅದು ಕೂಡ ನಾವು ಕಂಡುಹಿಡಿತೇವೆ ಅಂತ ಹೇಳಿದ್ದಾರೆ. ಇಷ್ಟೊಂದು ನಮ್ಮ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅಲ್ಲಿ ಆಯಿತು. ಅದಕ್ಕಾಗಿ ಇದು ಏನಪ್ಪ ಯಾರೋ ಒಬ್ರು ಹೇಳ್ರಿ, ಇಲ್ಲ ಅಲ್ಲಿ ಹೋಗ್ಬೇಕು ಯಾರು
ಸರ್ ಅಲ್ಲಿಂದ ಯಾರಾದ್ರೂ ಕೂಗ್ಬಿಟ್ಟು ಹೇಳಿ ಸರ್, ಒಂದ್ ನಿಮಿಷ ನಿಲ್ಸಕ್ಕೆ. ಹಲೋ, ಒಂದ್ 2 ನಿಮಿಷ ಅಲ್ಲಿ ಯಾರಾದ್ರೂ ಕೂಗಾದ್ರೂ ಹೇಳಿ. ಅವ ಯಾಕೆ ಹೇಳ್ದಾನೆ, ಎಲ್ಲ ನಿಮ್ಮಂಗೆ ಇರ್ತಾನೆ. ನೀನು ಹೇಳ್ದೆ. ಸೊ ಅದಕ್ಕೆ ದೇಶದ ವಿಷಯ ಬಂದಾಗ, ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಬಂದಿದ್ದೇವೆ. ಈಗ ತೆಗೆದುಕೊಂಡಿರೋ ತೀರ್ಮಾನಗಳ ಬಗ್ಗೆ ಸಮಾಧಾನ ಇದೆ ಸರ್? ಯಾವ ತೀರ್ಮಾನ? ಪಾಕಿಸ್ತಾನ ಮೇಲೆ ಕೆಲವು ನಿರ್ಬಂಧಗಳನ್ನು ಹಾಕಿದ್ದು ನಾನು ಈಗ ಹುಡುಕ್ತಕ್ಕಂಥ ಸಮಯ ಇಲ್ಲ. ಸಂದರ್ಭ ಬಂದಾಗ ನಾವು ಹೇಳ್ತೇವೆ. ಕೆಲವು ಇರ್ತವೆ, ವಿಶೇಷ ಇವೆ, ಅವನ್ನ ಹೀಗೆ ಹೇಳೋಕ್ಕೆ ಚೆನ್ನಾಗಿರೋದಿಲ್ಲ. ಅದರ ಆ್ಯಕ್ಷನ್ ಏನಾಗ್ತದೋ, ರಿಯಾಕ್ಷನ್ ಏನಾಗ್ತದೆ, ನಿಂಬಲ್ಲಿ ಹೋಗ್ತಕ್ಕಂಥ ನೀವು ಹಿಡಿದಿಟ್ರೆ ಎಲ್ಲಿ ಹಿಡಿತೀರಿ, ಡ್ಯಾಮ್ಗಳ ಅವ ಏನು ಅಂತವು, ಅವೆಲ್ಲ ಪ್ರಶ್ನೆ ಮುಂದಿಂದು. ಈಗ ಅವ್ರು ಏನು ತೆಗೆದುಕೊಂಡಿದ್ದಾರೋ ನಿರ್ಣಯ ಇದರಲ್ಲಿಂದ ಒಳ್ಳೇದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ. ನೋಡಮ್ಮ ಅದರ ರಿಸಲ್ಟ್. ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ ಮತ್ತು ರಿಸಲ್ಟು ನೋಡದೆ ಹೋದರೆ ದಟ್ ಈಸ್ ನಾಟ್ ಗುಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.